ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಒಂದು ಹೊಸ ರೆಸಿಪಿ ಒಂದಕ್ಕೆ ಬಂದಿದ್ದೀನಿ. ಅದೇನಂತ ಅಂದರೆ ವೆಜ್ ಕೀಮಾ. ಇವಾಗ ನಾವು ಮಟನಲ್ಲಿ ಕೈಮಾ ಮಾಡ್ತೀವಲ್ವ, ಮಟನ್ ಕೈಮಾ ಅಂತ ಅಂದ್ಬಿಟ್ಟು ಅದೇ ಥರ ಕಡಲೆಬೇಳೆಲಿ ಹೇಗೆ ಕೈಮಾ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆಗೆ ಏನೇನು ಬೇಕು ಅಂತ ಅಂದರೆ, ಇಲ್ಲಿ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಇಂಚು ಶುಂಠಿ ಹಾಕ್ಕೊಂಡು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದಿಸ್ಬೇಡಿ, ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊನ ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆನ ಚೆನ್ನಾಗಿ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕ್ಕೋಬೇಕಾದ್ರೆ ಗ್ಯಾಸ್ ಸ್ಟವ್ ಆಫ್ ಆಗಿರಬೇಕು, ನೆನಪಿರಲಿ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಆ ಬಿಸಿಲೇ ಹಾಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ಆರೋದಕ್ಕೆ ಬಿಟ್ಬಿಟ್ಟು ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ನೀರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ, ಮತ್ತು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಮಸಾಲೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ, ಟೇಸ್ಟು ಬೇರೆ ಥರ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ತಿನ್ನಾಗೂ ಇರಬಾರ್ದು ಮತ್ತು ತುಂಬ ತಿಕ್ಕಾಗೂ ಇರಬಾರ್ದು. ಅಂದರೆ ಕೆಲವರು ನೀರು ಥರ ಜಾಸ್ತಿ ಮಾಡಿಬಿಡ್ತಾರೆ, ಜಾಸ್ತಿ ಸಾಂಬಾರು ಆಗಬೇಕು ಅಂತ. ಸೊ ಆ ರೀತಿ ಕೂಡ ಮಾಡಬಾರ್ದು, ಅದಕ್ಕಂತ ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಕಡೆ ತೆಳು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ಥರ. ಇವಾಗ ನಾನು ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಮತ್ತೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಕೈಮಾಗೆ. ಸೊ ಇಲ್ಲಿ ನಾನು 1 ಇಂಚಷ್ಟು ಶುಂಠಿ ಮತ್ತು 2 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಒಂದು ಕೈ ಹಿಡಿಯೋಷ್ಟು. ಇನ್ನೊಂದು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಈರುಳ್ಳಿ ಹಾಕೋದು ಮರ್ತೋಗಿದ್ದೀನಿ, ಬಟ್ ಹಾಕಿದ್ದೀನಿ, ಆದರೆ ಅರ್ಧದಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೀವು ಇವಾಗಲೇ ಈರುಳ್ಳಿ ಮತ್ತು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ನೀರು ಹಾಕ್ಕೊಳ್ದೆ ಗ್ರೈಂಡ್ ಮಾಡ್ಕೊಬೇಕು, ಬಿಕಾಸ್ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀವು ನೀರು ಹಾಕ್ದಂಗೆ ಚೆನ್ನಾಗಿ ಪೇಸ್ಟ್ ರೀತಿ, ತುಂಬ ಪೇಸ್ಟ್ ರೀತಿ ಬೇಡ, ಒಂದು 3/4% ರುಬ್ಕೊಂಡು ಈ ಥರ ರೆಡಿ ಮಾಡಿಕೊಂಡು, ಇವಾಗ ನಾನು ಒಂದು 2 ಅವರ್ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾವಿವಾಗ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಅಂದರೆ, ಇವಾಗ ವಡೆಗೆಲ್ಲ ಹಾಕೋತೀವಲ್ಲ ಆ ಥರ ಮಾಡೋದಕ್ಕೆ ಹೋಗಬೇಡಿ, ಅದು ನಾವು ಫುಲ್ಲು ಪೇಸ್ಟ್ ರೀತಿ ಮಾಡ್ಕೊಳ್ಳಲ್ಲ. ಸೊ ಇದನ್ನು ನಾವು ಫುಲ್ಲು ಪೇಸ್ಟ್ ರೀತಿ ನೀರು ಹಾಕ್ದಂಗೆ ನೋಡಿ, ಈ ರೀತಿ ನೀರು ಹಾಕಬಾರ್ದು, ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಇಲ್ಲಾಂದರೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ. ಹಾಗಾಗಿ ನೀರು ಹಾಕ್ದಂಗೆ ಮಾಡ್ಕೊಳ್ಳಿ. ಮತ್ತು ಯಾವಾಗಲೇ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಟೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತು ಏನಾದರೂ ನೀರು ಆಗಿಬಿಡ್ತು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಕಡಲೆ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಗಟ್ಟಿಯಾಗುತ್ತೆ. ಇವಾಗ ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ, ಸೊ ಎಣ್ಣೆ ಕಾದಿದೆ. ಇವಾಗ ಮಾಡಿರೋ ಅಂಥ ಉಂಡೆನ ಒಂದೊಂದಾಗಿ ನೀಟಾಗಿ ಎಣ್ಣೆಗೆ ಬಿಡಿ. ಯಾವ ರೀತಿ ಅಂದರೆ, ಒಂದು 3/4% ಬೇಯಬೇಕು, ಫುಲ್ಲಾಗಿ ಬೇಯಿಸ್ಕೋಬೇಡಿ, 3/4% ಬೆಂದರೆ ಸಾಕು. ನೋಡಿ ಈ ರೀತಿ, ಇದೇನು ಫುಲ್ಲು ಬೆಂದಿಲ್ಲ, 3/4% ಬೆಂದಿದೆ. ಸೊ ಇದನ್ನು ನೀಟಾಗಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು, ಇವಾಗ ಇದು ಮಸಾಲೆ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡಿದ್ವಲ್ಲ, ಇವಾಗ ಮಸಾಲೆಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಕೈಮಾ ಹಾಕಿದ್ಮೇಲೆ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೋದ್ರೆ ಸೊ ಉಂಡೆ ಏನಾರ ಒಡೆದೋಗುತ್ತೆ, ಜಾಸ್ತಿ ಮಿಕ್ಸ್ ಮಾಡ್ತಾಯಿದ್ರೆ ಅಂತ. ಇವಾಗಲೇ ಏನು ಉಪ್ಪು ಖಾರ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ.
ಇವಾಗ ನಾನು ಒಂದೊಂದೇ ಕೈಮಾ ಉಂಡೆನ ಇದರೊಳಗೆ ನೀಟಾಗಿ ಬಿಡ್ತಾಯಿದ್ದೀನಿ. ಆವಾಗ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು 3/4% ಅಲ್ವಾ ಬೇಯಿಸ್ಕೊಂಡಿರೋದು. ಸೊ ಆ ಮಸಾಲೆ ಎಲ್ಲ ಕೈಮಾದಲ್ಲಿ ಇಳಿಬೇಕು. ಹಾಗಾಗಿ ಒಂದು 10 ನಿಮಿಷ ನೀಟಾಗಿ ಇದನ್ನು ಕುದಿಸ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ, ಒಂದು ಕೂಡ ಒಡೆದೋಗಿಲ್ಲ. ಸೊ ಅಷ್ಟು ನೀಟಾಗಿ ಬಂದಿದೆ. ಸೇಮ್ ಹೋಟೆಲಲ್ಲಿ ನಾವು ಹೇಗೆ ಹೋಟೆಲಾಗಿರ್ಬೋದು ಮನೇಲಾಗಿರ್ಬೋದು ಹೇಗೆ ಮಟನ್ ಕೈಮಾ ಇರುತ್ತೋ ಸೊ ಹಾಗೆ ಇದು ಕೂಡ ಟೇಸ್ಟಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಬಿಟ್ರೆ ಅದು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಚಪಾತಿಗಾಗಿರ್ಬೋದು, ಅನ್ನಕ್ಕೆ, ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿತ್ತು. ಅಕಸ್ಮಾತ್ ನಿಮ್ಮ ಹತ್ರ ಏನಾರು ಸಬ್ಬಕ್ಕಿ ಸೊಪ್ಪು ಸಿಕ್ತು ಅಂತ ಅಂದರೆ ಅದು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾಯಿರಿ. ಮನೇಲೆಲ್ಲರಿಗೂ ಖುಷಿ ಆಗುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದ.